ಅಶ್ವಿನಿ ಗೌಡ ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತಾರೆ. ನಾವೇನಿದ್ರು ಕ್ರಿಂಜ್ ಫೋಟೋಸ್ನ ಕೊಡೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ಇಲ್ಲಿ ಒಂದ್ಸಲಿ ಐ ಲವ್ ಯು ಅನ್ನು ಹೆಂಗಂತೀಯ ನೋಡೋಣ. ಬೇಡ ನೋಡು ರಕ್ಷಿತಾ, ನಾನು ನೋಡ್ತಾನೆ ಇದ್ದೀನಿ. ಯಾವಾಗ ನೋಡಿದ್ರು ನೀನ್ ಹಿಂಗೆ ಮಾತಾಡ್ತೀಯ. ಸಿಕ್ತಾಗೆಲ್ಲ ಇದನ್ನೇ ಹೇಳೋದಲ್ಲ. ನೋಡು ಅಭಿ, ಅಲ್ಲಿ ಬಂದ್ಬಿಟ್ಟು ಏನಂತಾಳೆ ಅಂತ. ನಾನು ಸೂರಜ್ ಕ್ರಿಂಜ್ ಫೋಟೋಸ್ ಕೊಡ್ತಾ ಇದ್ರೆ ಬಂದಿರೋ ಕೇಸ್ ಮುಂಜಾನೆ ಕ್ರಿಂಜ್ ಆಡ್ಬಿಡಿ ಅಂತ ಹೇಳ್ತಾಳೆ. ಅದ್ ಹೆಂಗ ನಮಗ್ ರಿಯಾಲಿಟಿ ಚೆಕ್ ಕೊಡ್ತಾಳೆ. ಡಿಪೆಂಡೆನ್ಸಿನ ಯಾವ ಡಿಪೆಂಡೆನ್ಸಿ? ಹೆಂಗ್ ಡಿಪೆಂಡೆನ್ಸಿ? ನೀನ್ ನನಗೆ ಹೆಂಗ್ ಹೇಳ್ತಾ ಡಿಪೆಂಡೆನ್ಸಿ ಬಗ್ಗೆ? ನೀನ್ ನನ್ನ ಹತ್ರ ಮಾತಾಡ್ಬೇಡ. ನಾನ್ ಡಿಪೆಂಡ್ ಆಗಿದ್ದೀನ. ಏನ್ಗಿಲಿ ಏನು 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 ಅಂತ ಏನ್ಗಿಲಿ? ಎಲ್ಲ ಸೂರಜ್, ನಾನು ನೋಡ್ತಾನೆ ಇದ್ದೀನಿ. ನೀನ್ ಸ್ಪಂದನ ಹತ್ರ ಮಾತಾಡ್ದೆ, ಸುಧೀರ್ ಹತ್ರ ಮಾತಾಡ್ದೆ, ನಾನು ಅಲ್ಲೇ ಕುತ್ಕೊಂಡಿದ್ದೀನಿ. ಒಂದ್ಸಲಿನಾದ್ರೂ ನೀನ್ ನನ್ನ ಕೇಳ್ದ ಆರ್ ಯು ಫೈನ್ ಅಂತ ಕೇಳ್ದ? ನೀನ್ ಸಪೋರ್ಟೇ ಮಾಡಿಲ್ಲ ಅಂದ್ರೆ ನನ್ ಕ್ರಿಂಜ್ ಫೋಟೇಜಸ್ ಹೇಗ್ ಕೊಡ್ಲಿ ಸೂರಜ್? ಸ್ವಲ್ಪನಾದ್ರೂ ಅರ್ಥ ಮಾಡ್ಕೋ. ಇಲ್ಲಾಂದ್ರೆ ನಾನು ಹೆಂಗ್ ಫೇಮಸ್ ಆಗ್ಲಿ ಕ್ರಿಂಜ್ ಕಂಟೆಂಟ್ ಕೊಟ್ಟು?